ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ. ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು. ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಣೆ. ಇವತ್ತು ಈ ವೇದಿಕೆಯಿಂದ ಬೀಳ್ಕೊಡುಗೆ ತಗೊಳ್ತಾ ಇರೋರು ಯಾರು ಅಲ್ಲ, ಅದು ಕೋಲಾರದ ಚಿನ್ನ ಕೃಷ್ಣ. ಚಿನ್ನ ಅಂತ ಕರೆದೆ ನಾನಲ್ಲ. ಥ್ಯಾಂಕ್ ಯು ಸರ್. ಕೋಲಾರದ ಚಿನ್ನ. ಹೌದು ಸರ್. ನೀವು ಇಲ್ಲಿಂದ ಬೀಳ್ಕೊಡುಗೆ ಆಗ್ತಿದ್ರಿ, ಕಾರಣ ಏನು ಅಂತ ಏನಾದರೂ ನಿಮ್ಗೆ ಅನಿಸಿದೆಯಾ? ಲಿರಿಕ್ಸ್ ಎಲ್ಲ ತಪ್ಪಾಡ್ತಾ ಇದ್ದೆ, ನೀವೇ ಹೇಳಿಬಿಟ್ರಿ ಅಲ್ವಾ? ಹೌದು ಸರ್. ನೋಡಿ, ಹಾಡುಗಾರಿಕೆ ಅಂತ ಬಂದಾಗ ನಾನು ಅಲ್ಲಿ ಕುಳಿತು ಹೇಳ್ತಾ ಇದ್ದೆ, ಸಂಗೀತ ಶಾಸ್ತ್ರೀಯ ಸಂಗೀತನ ಹಾಡಬೇಕಾದ್ರೆ ಸ್ವರಗಳು ತಪ್ಪಾದರೆ ತಪ್ಪು ಅಂತ ಕಂಡುಹಿಡಿತಾರೆ ಅಲ್ವಾ? ಹಾಗಾದರೆ ಇದರಲ್ಲಿ ಸ್ವರಗಳು ತಪ್ಪು ಹಾಡಿದ್ರೆ ತಪ್ಪು ಅಂತ ಅಲ್ಲ ಅಂತಲ್ಲ, ಅದು ತಪ್ಪೆ ಅಲ್ವಾ? ಹಾಡು ಅಂತ ಬಂದಾಗ ಆ ಸಂಗೀತದ ಜೊತೆಗೆ ಸಾಹಿತ್ಯ ಕೂಡ ಬಹಳ ಮುಖ್ಯ. ಅದೇ ಅಲ್ವೇ ಮುಖ್ಯ ಆಗಿರೋದು ಇಲ್ಲಿ. ಹಾಗಾಗಿ ನಾವು ಅದನ್ನೇ ಮರೆತು ಬಿಟ್ರೆ, ಅದನ್ನೇ ಹಾಡದೆ ಹೋಗ್ಬಿಟ್ರೆ ನಾವು ಕಾಂಪಿಟೇಷನ್ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ? ಹಾಗಾಗಿ ನೀವು ಇವತ್ತು ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಕಾರಣ ಸಾಹಿತ್ಯ ತಪ್ಪಾಡಿರೋದು ಸರ್. ತಪ್ಪಾಡಿರೋದು ಅನ್ನೋದಕ್ಕಿಂತ ಪ್ರತಿ ಸರಿನೂ ಅದನ್ನು ಒಂದೊಂದು ಸಾಲು ಕೂಡ ಭಾಳ ಮುಖ್ಯ ಆಗುತ್ತಲ್ವ. ಹಾಗಾಗಿ ನಾನು ಇಲ್ಲಿಂದ ನಿಮ್ಮನ್ನು ಬೀಳ್ಕೊಡುಗೆ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ. ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ. ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು. ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಣೆ. ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ನಾವೇ ಸೋತಿದೆ. ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ಬರವೇ ಸೋತಿದೆ. ಯಾವ ಕರುಣೆಯ ಬೆಳಕು, ಯಾವ ಸಂಧಿಯ ತೂರಿ ಕನಸ ಬೀಗವ ತೆರೆದಿದೆ, ಕನಸ ಬೀಗವ ತೆರೆದಿದೆ. ನೂರು ನೋವಿನ ನಡುವೆ ಒಂದು ನಗೆಯೂ ಕಾಣೆ. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಅಭಿಪ್ರಾಯ ಏನಿಲ್ಲ, ನಾನಿಲ್ಲಿ ಒಂದು ಹೊಸದಾಗಿ ಎಲ್ಲ ಕಲಿತೆ.
ಇನ್ನೂ ಕಲಿಯೋದು ಭಾಳಷ್ಟಿದೆ. ನಾನು ಫಸ್ಟೇ ಹೇಳಿದ್ದೆ, ನಾನು ವಿದ್ಯಾರ್ಥಿಯಾಗಿ ಇಲ್ಲಿಗೆ ಬಂದಿದ್ದೀನಿ. ಸಾಕಷ್ಟು ಕಲ್ತಿದ್ದೀನಿ. ನಮಗೆ ಆ ಜನಪದಕ್ಕೆ ನಮ್ಗೆ ಯಾರೂ ಈ ಶ್ರುತಿ ತಾಳ ಅಂತ ಹೇಳ್ಕೊಡ್ಲಿಲ್ಲ. ಸೊ ನಾವು ಎಷ್ಟೋ ವೇದಿಕೆಗಳಲ್ಲಿ ಆಡಿದ್ರು ನಮಗೇನು ಗೊತ್ತಾಗಲಿಲ್ಲ, ಆಡ್ತಾಯಿದ್ವಿ ಅಷ್ಟೇ. ಓ ಶಬಾಷ್ ಅಂತ ಇದ್ದರು. ಭಾಳ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆಡಿದ್ರೂ ನಮ್ಮನ್ನು ಯಾರೂ ಗೊತ್ತಾಗಲಿಲ್ಲ ಸರ್ ಶ್ರುತಿ ತಾಳಗಂತ. ಸೊ ಅದನ್ನು ನಾನು ಕಲ್ತಿಲ್ಲ, ಇಲ್ಲಿ ಕಲ್ತಿದ್ದೀನಿ. ಮುಂದೆ ಇನ್ನೂ ಕಲಿತೀನಿ ಅಂತ ಹೇಳ್ತೀನಿ. ಮತ್ತು ನಿಮ್ಮಿಂದ ನಾನು ಭಾಳಷ್ಟು ನಮ್ಮ ಅರ್ಚನಾ ಮೇಡಮ್ ಅವರು, ನಾರಾಯಣಸ್ವಾಮಿ ಸಾರು, ತಾವು ಭಾಳಷ್ಟು ಟಿಪ್ಸ್ ನನಗೆ ಹೇಳಿದಿರಿ. ಹಾಡನ್ನು ಹೇಗೆ ಆಡಬೇಕು ಅನ್ನೋದು ಕೂಡ ಹೇಳಿದಿರಿ. ಅದನ್ನು ನಾನು ಭಾಳ ಪ್ರೀತಿಯಿಂದ ಕಲ್ತಿದ್ದೀನಿ. ಯಾವುದೇ ರೀತಿ ನನಗೆ ಬೇಜಾರಿಲ್ಲ. ಭಾಳ ಖುಷಿಯಾಗಿ ಇಲ್ಲಿಂದ ಹೋಗ್ತಾಯಿದ್ದೀನಿ. ಮತ್ತು ನಾನು ನನ್ನ ಎಲ್ಲ ನನ್ನ ಸ್ಪರ್ಧಿಗಳಿಗೆ ಹೇಳ್ತೀನಿ, ಎಲ್ಲರೂ ಚಂದನ ಟಿ ವಿ ಕಪ್ಪನ್ನ ಗೆದ್ಕೊಂಬರ್ಬೇಕು. ಯಾಕಂದರೆ ನಾನು ಫೈನಲ್ಸ್ಗೆ ಬರ್ತೀನಿ. ನೀವೆಲ್ಲರೂ ಗೆಲ್ಲಬೇಕು. ಯಾಕಂದರೆ ನನಗೆ ಯಾರ ಮೇಲೂ ನನಗೆ ಬೇಸರ ಇಲ್ಲ. ನನಗೆ ಕಪ್ಪು ಗೆದ್ದಷ್ಟೇ ಖುಷಿ. ನೀವು ಯಾರು ಗೆದ್ರೂ ನಾನು ಗೆದ್ದಷ್ಟೇ ಖುಷಿ. ಸೊ ಇಷ್ಟು ಹೇಳಕ್ಕೆ ಬಯಸ್ತೀನಿ. ಮತ್ತು ಈ ಒಂದು ವೇದಿಕೆಯಲ್ಲಿ ಎಷ್ಟೋ ಪುಣ್ಯಾತ್ಮರು ಇಲ್ಲಿ ಹಾಡು, ನಾನು ಮೊದಲೇ ಹೇಳಿದ್ದೆ, ಎಷ್ಟೋ ಜನ ನನಗೆ ಇಲ್ಲಿ ಆಡಿರೋ ಈ ನೆಲದ ಮೇಲೆ ನಾನು ನಿಂತಿದ್ದೀನಲ್ಲ, ಇದು ನನ್ನ ಪುಣ್ಯ ಕೂಡ. ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಚಂದನ ಟಿ ವಿ ಮತ್ತು ಎಲ್ಲ ತಾಂತ್ರಿಕ ವರ್ಗ, ಟೆಕ್ನಿಷಿಯನ್ ಎಲ್ರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಮುಂದಿನ ದಿನಗಳಲ್ಲಿ ಸೊ ಬರ್ತೀನಿ ನಾನು ಇನ್ನೊಂದು ಸಲ ಅಂತ ಹೇಳ್ತೀನಿ ಸರ್. ಕೃಷ್ಣ ಅವರೇ, ಸರ್ ಈ ನೆಲದ ಬಗ್ಗೆ ಮಾತಾಡಿದ್ರಲ್ಲ, ಈ ನೆಲದ ಜನದ ಗುಣ ಏನು ಗೊತ್ತಾ? ಹೇಳಿ ಸರ್. ಏನಾರು ತಪ್ಪು ಹಾಡಲಿ, ಏನಾರು ಸರಿ ಹಾಡಲಿ, ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ನಮ್ಮವರು ಅಂತ ಹೇಳಿ ಬೆಳೆಸ್ತಾರೆ ಕಣ್ರಿ ಕರ್ನಾಟಕದವರು. ನಿಜ. ಅದಕ್ಕೆ ಅದು ಒಂದು ತಪ್ಪು ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಕಲಿಕೆಗೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ನಾನು ಜನರಿಗೂ ಹೇಳೋದಷ್ಟೇ, ತಪ್ಪಿದ್ದಲ್ಲಿ ನಾವು ತಿದ್ದಬೋದು. ನಾವು ಸಂಗೀತ ಕಲ್ತಿಲ್ಲ ಅಂತೇನಿಲ್ಲ, ಅಥವಾ ಇನ್ನೇನು ಕಲೀಲಿಲ್ಲ ಅಂತೇನಿಲ್ಲ. ಯಾರು ಬೇಕಾದ್ರೂ ತಪ್ಪನ್ನು ತಿದ್ದಬೋದು. ಹಾಗಾಗಿ ಪದೇ ಪದೇ ಅದನ್ನು ಹೇಳ್ತಾ ಇರೋದಕ್ಕಿಂತ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ನಾವು ಮುಂದುವರೆದ್ರೆ ನಾವು ದೊಡ್ಡವರಾಗ್ತೀವಿ. ಆ ಮಾತನ್ನು ಇಲ್ಲಿ ಹೇಳಿದಿರಿ, ಒಳ್ಳೆಯದಾಗಲಿ. ಈಗ ಅರ್ಚನಾ ಮೇಡಮ್ ಏನು ಹೇಳ್ತಾರೆ ಕೇಳೋಣ. ಕೃಷ್ಣ ಅವರೇ, ಮೇಡಮ್ ಹೇಳಿ ಮೇಡಮ್. ಪ್ರತಿ ಸಂಚಿಕೆಯ ಕೊನೆಯಲ್ಲೂ ಗಂಟ್ಲಲ್ಲಿ ಒಂಥರ ಕಲ್ಲಿಟ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಂ ಮೇಡಮ್.